ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಗಂಗಾ ನೇರ ಸಂಪರ್ಕದಲ್ಲಿದ್ದಾರೆ. ಗಂಗಾ, ಏನು ಗಾನ ಕೋಗಿಲೆ ಜಾನಕಮ್ಮನವರು ವಿಧಿವಶರಾಗಿರುವಂಥದ್ದು ಈಗ ಸಂಗೀತ ಲೋಕಕ್ಕೆ ತುಂಬಲಾರದಂತಹ ನಷ್ಟ ಅಂತಲೇ ಹೇಳಬಹುದು. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಈಗ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಗಾನ ಕೋಗಿಲೆ ಜಾನಕಮ್ಮ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಇನ್ನೇನು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಅಂತಿಮ ದರ್ಶನಕ್ಕೆ ಸಾಗರೋಪಾದಿಯಲ್ಲಿ ಈಗ ಅಭಿಮಾನಿಗಳು ಬರ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರುವಂತೆ ಸಾವಿರಾರು ಅಭಿಮಾನಿಗಳು ಈಗ ಆಗಮಿಸ್ತಾ ಇರುವಂಥದ್ದು. ಈ ಒಂದು ಜಾನಕಮ್ಮ ಅವರನ್ನ ದರ್ಶನ ಪಡೆಯುವುದಕ್ಕೆ ನಟ ನಟಿಯರು ಕೂಡ ಆಗಮಿಸುವಂತಹ ನಿರೀಕ್ಷೆ ಇದೆ. ಇನ್ನು ಹೆಚ್ಚಿನ ಮಟ್ಟದಲ್ಲಿ ನೋಡ್ತಾ ಹೋಗೋದಾದ್ರೆ ಈ ಒಂದು ಭದ್ರತೆ ಕೂಡ ಪೊಲೀಸರು ಕೂಡ ಹೆಚ್ಚಿನ ಭದ್ರತೆಯನ್ನ ನಿಯೋಜನೆ ಮಾಡಿದ್ದಾರೆ. ಹಲವು ನಟ ನಟಿಯರು ಕೂಡ ವಿಐಪಿಗಳು ಬರುವ ಕಾರಣಕ್ಕೆ ಅವರಿಗೂ ಕೂಡ ಭದ್ರತೆಯನ್ನ ಕೊಡುವಂತಹ ನಿಟ್ಟಿನಲ್ಲಿ ಈ ಒಂದು ಕ್ರಮಕ್ಕೆ ಮುಂದಾಗಿರುವಂಥದ್ದು ಜಿಲ್ಲಾಡಳಿತದ ವತಿಯಿಂದ. ಈ ಒಂದು HD ಕೋಟೆ ಇಲ್ಲಿ ಇರುವಂತಹ ಫಾರ್ಮ್ ಹೌಸ್ ನಲ್ಲಿ, ನವೀನ್ ಅವರ ಫಾರ್ಮ್ ಹೌಸ್ ನಲ್ಲಿ ಜಾನಕಮ್ಮ ಅವರ ಅಂತ್ಯ ಸಂಸ್ಕಾರವನ್ನ ಮಾಡಲಾಗುತ್ತೆ. ಅವರ ಮೊಮ್ಮಗಳಾಗಿರುವಂತಹ ಅಪ್ಸರಾ ಅವರು ಈ ಒಂದು ಅಂತಿಮ ವಿಧಿವಿಧಾನದ ಕ್ರಮಗಳನ್ನ ಮುನ್ನಡೆಸುತ್ತಾರೆ. ಕಾರ್ಯಕ್ರಮದಲ್ಲಿ ಮುನ್ನಿಟ್ಕೊಂಡು ಆ ಒಂದು ಕಾರ್ಯಕ್ರಮವನ್ನ ನಡೆಸುವಂಥದ್ದು. ಜೊತೆಗೆ ಅವರು ಕೊನೆಯ ದಿನಗಳನ್ನ ಕೂಡ ಮೈಸೂರಿನಲ್ಲೇ ನಾನು ಕಳಿಬೇಕು, ಮೈಸೂರಿನಲ್ಲೇ ನಾನು ಇರಬೇಕು ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ರು. ಮೊದಲಿಂದಲೂ ಕೂಡ ಅವರಿಗೆ ಮೈಸೂರು ಅಂತಂದ್ರೆ ಅಪಾರ ಪ್ರೀತಿ ಮತ್ತೆ ಜೊತೆಗೆ ಪ್ರೇಮ ಇತ್ತು. ಯಾರೇ ಬರ್ಲಿ ಕೂಡ ಮನೆಗೆ ಬಂದಂತವರನ್ನ ತುಂಬಾ ಪ್ರೀತಿಯಿಂದ ಆತ್ಮೀಯತೆಯಿಂದ ಮಾತನಾಡಿಸ್ತಾ ಇದ್ರು. ಹೆಣ್ಮಕ್ಳು ಬಂದ್ರು ಅಂತಂದ್ರೆ ಅರ್ಶನ ಕುಂಕುಮ ಕೊಟ್ಟು ಅವರಿಗೆ ಒಂದು ಪ್ರೀತಿಯಾಗಿ ಒಂದು ಕಾಣಿಕೆಯನ್ನ ಕೂಡ ಕೊಡ್ತಾ ಇದ್ರು. ಎಲ್ಲರೂ ಕೂಡ ಅವರನ್ನ ಮೆಚ್ಕೊಳ್ತಾ ಇದ್ರು. ಸಾಕಷ್ಟು ಜನರು ಕೂಡ ಮನೆ ಹತ್ರ ಹೋದ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಜನ ಅವರನ್ನ ನೋಡೋದಕ್ಕೆ ಆಗಮಿಸ್ತಾ ಇದ್ರು. ಇವತ್ತು ಕೂಡ ಈಗ ಈ ಒಂದು ಮಹಾರಾಜ ಗ್ರೌಂಡ್ ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅಭಿಮಾನಿಗಳು ಬರ್ತಾ ಇರುವಂತದ್ದು, ಮಕ್ಕಳು ಕೂಡ ಬರ್ತಾ ಇದ್ದಾರೆ, ವಯಸ್ಸಾದವರು ಕೂಡ ಬರ್ತಾ ಇರುವಂತದ್ದು, ಅಂತಿಮ ದರ್ಶನಕ್ಕೆ ಈಗ ಬರ್ತಾ ಇದ್ದಾರೆ. ಹಾಡುಗಳ ಮೂಲಕ ಎಲ್ಲರ ಕೂಡ ರಂಜಿಸಿದ್ರು. ಮನೆ ಮಾತಾಗಿ ಉಳಿದುಕೊಂಡಿರುವಂತಹ ಜಾನಕಮ್ಮ ಇವತ್ತು ನಮ್ಮ ಜೊತೆಗೆ ನೆನಪು ಮಾತ್ರ, ಆದ್ರೆ ಅವರ ಹಾಡುಗಳು ಸದಾ ಜೀವಂತ ಆಗಿರುತ್ತೆ ಅನ್ನೋದಂತೂ ಸತ್ಯ. ಏನು ನೋಡಿ, ಕೊನೆಯ ದಿನಗಳನ್ನು ಮೈಸೂರಿನಲ್ಲೇ ಕಳಿಬೇಕು ಅನ್ನುವಂಥದ್ದು ಜಾನಕಿ ಅಮ್ಮನವರ ಒಂದು ಆಸೆ ಆಗಿತ್ತು. ಅಂದರೆ ಅವರು ಮಣ್ಣಾದರೂ ಕೂಡ ಮೈಸೂರಿನಲ್ಲೇ ಆಗಬೇಕು ಅನ್ನುವಂಥದ್ದು ಅವರ ಒಂದು ಆಸೆ ಆಗಿತ್ತು. ಹಾಗಾಗಿಯೇ ಮೈಸೂರಿನಲ್ಲೇ ನೆಲೆಸಿದ್ರು. ಇದೀಗ ಏನು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಈಗಾಗಲೇ ಅಭಿಮಾನಿಗಳು ಅಂತಿಮ ದರ್ಶನಕ್ಕಾಗಿ ಬಂದು ಕಾದು ನಿಂತಿರುವಂಥದ್ದು. 2008ರಿಂದಲೇ ಮೈಸೂರಿನಲ್ಲೇ ಇರ್ತಾ ಇದ್ದಂತಹ ಜಾನಕಿ ಅಮ್ಮನವರು ಕಳೆದ 2 ವರ್ಷಗಳಿಂದ ತಮ್ಮ ಮನೆಯಲ್ಲೇ ನೆಲೆಸಿದ್ರು. ಹೈದರಾಬಾದ್ನಲ್ಲಿ ಪ್ಯಾಲೇಸ್ನಂತಹ ಮನೆ ಹೊಂದಿದ್ರು ಕೂಡ ಅವರನ್ನು ಸೆಳೆದಿದ್ದು ಮಾತ್ರ ನಮ್ಮ ಮೈಸೂರಿನಲ್ಲೇ ಪ್ರಾಣ ಬಿಡುವುದು ನನ್ನ ಆಸೆ ಅಂತ ಹೇಳ್ತಾ ಇದ್ರಂತೆ. ನೋಡಿ, ಅವರು 2018ರಲ್ಲಿ ಮೈಸೂರಿನಲ್ಲೇ ಕೊನೆಯ ಕಾರ್ಯಕ್ರಮವನ್ನು ನೀಡಿದರು. ಅದಾದ ನಂತರ ಯಾವುದೇ ಪ್ರಶಸ್ತಿಗಳು, ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿಲ್ಲ ಅವರು. 2018ರಲ್ಲಿ ನಡೆದಂತಹ ಮೈಸೂರಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಲ್ಲ, ಅದೇ ಕೊನೆಯ ಕಾರ್ಯಕ್ರಮ ಅವ್ರದ್ದು. ಏನು ಅವ್ರ ಕಾಲಿಗೆ ಇನ್ಫೆಕ್ಷನ್ ಆಗಿತ್ತು ಅನ್ನುವಂತಹ ಮಾಹಿತಿ ಕೂಡ ಇತ್ತು. ಅವ್ರಿಗೆ ಹಾಸ್ಪಿಟಲ್ ಅಂದರೆ ಭಯ, ಹಾಗಾಗಿ ನರ್ಸನ್ನು ಮನೆಗೆ ಕರೆದು ಅವ್ರಿಗೆ ಟ್ರೀಟ್ಮೆಂಟನ್ನು ನೀಡಲಾಗ್ತಾ ಇತ್ತು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಇದೀಗ ವಿಧಿವಶರಾಗಿದ್ದು ಸಂಗೀತ ಲೋಕಕ್ಕೆ ತುಂಬಲಾರದಂತಹ ನಷ್ಟ ಈಗ ಉಂಟಾಗಿದೆ. ಏನು ಅವರು ಇಂದು ನಮ್ಮೊಂದಿಗೆ ಇಲ್ಲದೇ ಇರಬಹುದು, ಆದರೆ ಅವರ ಧ್ವನಿ ಎಂದೆಂದಿಗೂ ಕೂಡ ನಮ್ಮೊಟ್ಟಿಗೆ ಇರುವಂಥದ್ದು. ಈ ಕುರಿತು ಸೀಮಾ ಲಟ್ಕರ್ ಅವರು ಮಾತನಾಡಿದ್ದಾರೆ, ಬನ್ನಿ ನೋಡೋಣ. 8:30 ಮೇಲೆ ಯಾವಾಗ ಅವ್ರದ್ದೇನು ಪೂಜೆ ಪುನಸ್ಕಾರಗಳು ಏನಿದೆ ಅದು ರಿಚುವಲ್ಸ್ ಎಲ್ಲ ಆದಮೇಲೆ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು 8:30 ಮೇಲೆ ಡಿಸೈಡ್ ಮಾಡಿ ಆ ಟೈಮಲ್ಲಿ ಅದು ಬರುತ್ತೆ. ಅವರು ಬೇರೆ ಕಡೆ ಅದನ್ನ ಕ್ರಿಮೇಷನ್ ಮಾಡ್ತಾ ಇರೋದ್ರಿಂದ 3 o'clock ವರೆಗೂ ಇರ್ಬೋದು ಅಂತ ಅನ್ಕೋತೀವಿ. ಬಟ್ ಸ್ಟಿಲ್ ಇನ್ನೊಂದ್ಸಲ ಅವ್ರಿಗೆ ಫ್ಯಾಮಿಲಿಯವ್ರ ಜೊತೆ ಕನ್ಸಲ್ಟ್ ಮಾಡ್ತೀವಿ. ಪೊಲೀಸ್ ಬಂದೋಬಸ್ತ್ ಹೇಗೆ ಮಾಡ್ಕೊಂಡಿದ್ದಾರೆ? ಎಷ್ಟು ಜನ ಬರುವಂತ ನಿರೀಕ್ಷೆ? ಜಾನಕಿ ಅವರು ಫೇಮಸ್ ಇರೋದ್ರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಜನ ಬರ್ಬೋದು ಅಂತ ಹೇಳಿ. ಅದರಿಂದ ನಮ್ಮ ಪೊಲೀಸ್ ವ್ಯವಸ್ಥೆಯಲ್ಲಿ 405 ಜನ ಸಿಬ್ಬಂದಿ ಅಲಾಂಗ್ ವಿತ್ KSRP ಮತ್ತೆ ಎಲ್ಲ ಆಫೀಸರ್ಸ್ ಇದ್ದೀವಿ. ಟ್ರಾಫಿಕ್
ರೆಗ್ಯುಲೇಷನ್ಸ್ ಏನು ಮಾಡಬೇಕು ಮತ್ತೆ ಇಲ್ಲಿ ಏನೇನು ಬಂದೋಬಸ್ತ್ ಮಾಡಬೇಕು ಅದು ಮಾಡ್ಕೊಂಡು 8:30 ಮೇಲೆ ಯಾವಾಗ ಅವ್ರದ್ದೇನು ಪೂಜೆ ಪುನಸ್ಕಾರಗಳು ಏನಿದೆ ಅದು ರಿಚುವಲ್ಸ್ ಎಲ್ಲ ಆದ್ಮೇಲೆ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು 8:30 ಮೇಲೆ ಡಿಸೈಡ್ ಮಾಡಿ ಆ ಟೈಮಲ್ಲಿ ಅದು ಬರುತ್ತೆ. ಅವರು ಬೇರೆ ಕಡೆ ಅದನ್ನ ಕ್ರಿಮೇಷನ್ ಮಾಡ್ತಾ ಇರೋದ್ರಿಂದ 3 o'clock ವರ್ಗೂ ಇರ್ಬೋದು ಅಂತ ಅನ್ಕೋತೀವಿ. ಬಟ್ ಸ್ಟಿಲ್ ಇನ್ನೊಂದ್ಸಲ ಅವ್ರಿಗೆ ಫ್ಯಾಮಿಲಿ ಅವ್ರ ಜೊತೆ ಕನ್ಸಲ್ಟ್ ಮಾಡ್ತೀವಿ. ಪೊಲೀಸ್ ಬಂದೋಬಸ್ತ್ ಹೇಗೆ ಮಾಡ್ಕೊಂಡಿದ್ರು ಮೇಡಮ್? ಎಷ್ಟು ಜನ ಬರುವಂತ ನಿರೀಕ್ಷೆ ಇದೆ? ಜಾನಕಿ ಅವರು ಫೇಮಸ್ ಇರೋದ್ರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಜನ ಬರ್ಬೋದು ಅಂತ ಹೇಳಿ. ಅದರಿಂದ ನಮ್ಮ ಪೊಲೀಸ್ ವ್ಯವಸ್ಥೆಯಲ್ಲಿ 405 ಜನ ಸಿಬ್ಬಂದಿ ಅಲಾಂಗ್ ವಿತ್ KSRP ಮತ್ತೆ ಎಲ್ಲ ಆಫೀಸರ್ಸ್